ಗೋಪಾಲಣ್ಣಿ, ಇಲ್ಲೊಬ್ಬ ಮಗ ಅಪ್ಪಂದೇ ಸಿಡಿ ಮಾಡಿ 5 ಕೋಟಿ ಕೊಡುವಂತವ ಬ್ಲಾಕ್ ಮೇಲ್ ಮಾಡ್ತಾವನಂತೆ ಕಣೆ. ಆಗಳಿ ಅಪ್ಪನ್ ಸಿಡಿನೇ ಮಾಡ್ಯವನೆ ಅಂದ್ರೆ ಮಗನೇ ಎಲ್ಲ ಕಂಡ್ಲ, ಯಾರೋ ಕಳ್ಳಬಡ್ಡಿ ಮಗನೇ ಇರ್ತಾನೆ. ಹೆತ್ತರ್ಗೆ ಹಂಗೆ ಅನ್ನಿಸ್ತೈತೆ ಕಣೆ. ನೋಡಿಲಿ ಪಾಪ, ನನ್ನ ಮಗನ ಹೆಸರಿಗೆ ಒಂದು 6 ಕೋಟಿ ಆಸ್ತಿ ಮಾಡಿದ್ದೆ. ಅದ್ರೊಂದು 2 ಕೋಟಿ ಆಸ್ತಿ ಸೇಲ್ ಮಾಡ್ಕೊಂಡವನೆ. ಅವನ ಹೆಸರಲ್ಲೇ 2 ಊರು ಕಟ್ಟಿದ್ದು, ಅವನ ಹೆಸರಲ್ಲೇ ಊರು ಕಟ್ಟಿದ್ದು, ಅವನ ಹೆಸರಲ್ಲೇ ಕರೆಂಟ್ ಬಿಲ್ ಇತ್ತು, ವೋಟರ್ ಕಾರ್ಡ್ ಇತ್ತು, ಆಧಾರ್ ಕಾರ್ಡ್ ಇತ್ತು. ಇನ್ನ ನೆಟ್ಟರ್ ಮೀಸೆ ಬರದೇ ಇರೋ ಮಗನ ಹೆಸರಲ್ಲಿ 5 ಕೋಟಿ ಆಸ್ತಿ ಮಾಡಿದಂತೆ ಕಲ್ಯಾಣ ಯಪ್ಪ. ಅದ್ನ ಮಗ ಅದನು ಫ್ರೆಂಡ್ಸ್ಗಳನ್ನ ಕಟ್ಕೊಂಡು ಬೆಟ್ಟಿಂಗ್ ಆಡಿ 2 ಕೋಟಿ ಕಳ್ಕೊಂಡ್ಬಿಟ್ಟಿದಂತೆ ಕಣೆ. ಆಡ ಹುಡುಗಂಗೆ ಮದುವೆ ಮಾಡಿದ್ರಿ, ಮಧ್ಯ ರಾತ್ರಿಲೇ ಎದ್ದು ಪೊಂಗಿ ಊದ್ತಾ ಇದ್ದಂತೆ ಕಂಡ್ಲ. ಹಂಗಾಯ್ತು ಇವನ್ ಕತಿ. ಹ್ಞೂ ಕಣೆ ಪಾಪ, 2 ಕೋಟಿನ ಆಲ್ರೆಡಿ ಕಳೆದು ಬಿಟ್ಟವನೆ. ಇನ್ನ ಉಳಿದಿರೋದ್ನ ಕಳ್ದಾಕದ್ರೆ ಏನ್ ಮಾಡೋದು ಅಂತವ ಕೋರ್ಟ್ಗೆ ಹೋಗಿ ಆಸ್ತಿ ಮಾರ ಹಕ್ಕು ಮಗಂಗಿಲ್ಲ ಅನ್ನಂಗೆ ಮಾಡವನೆ ಕಣೆ. ಅದಕ್ಕೆ ಮಗ ರೊಚ್ಗೆದ್ದು ಅವನ ಅಪ್ಪ ಅಮ್ಮಂದೆಯ ವಿಡಿಯೋ ಮಾಡ್ಕೊಂಡು ತಕೊಂಡೋಗ್ಬಿಟ್ಟು ಫ್ರೆಂಡ್ಸಿಗೆ ಕೊಟ್ಟವನಂತೆ. ಜೂಜು ಬಿದ್ದು, ಶೇರ್ ಮಾರ್ಕೆಟ್, ಸಿನಿಮಾ ಸೋಕಿ ಬಿದ್ದು ಇನ್ನೊಂದು 4 ಕೋಟಿ ಆಸ್ತಿ ಮಾರಕ್ಕೆ ಹೋದಾಗ ನಾನು ಕೋರ್ಟಲ್ಲಿ ಇಂಪ್ಲೀಟ್ ಅರ್ಜಿ ಹಾಕೊಂಡೆ ಅವನ ಹೆಸರಲ್ಲಿ ಇದ್ದದಕ್ಕೆ. ಇದು ನಮ್ಮದು ಪ್ರಾಪರ್ಟಿ ಅಂತ ಅಂದ್ಬಿಟ್ಟು, ಸ್ವಾರಿತ ಪ್ರಾಪರ್ಟಿ. ಅದಕ್ಕೆ ಏನು ಮಾಡ್ದೆ, ಈ ಥರ ಬ್ಲಾಕ್ ಮೇಲ್ ಮಾಡ್ಕೊಂಡು ನನಗೆ ಈ ಥರ ವಿಡಿಯೋ ಬಿಡ್ತೀನಿ, ನೀವು ದುಡ್ಡು ಕೊಡಲಿಲ್ಲ ಅಂದರೆ 5 ಕೋಟಿ ನಾನು ಸಿನಿಮಾ ತೆಗಿಬೇಕು, ಅದು ಬೇಕು, ನನಗೆ ಬೇಕೇ ಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ಅದಕ್ಕೆ ನಾನು ಬಂದು ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲು ಮಾಡಿದ್ದೀನಿ. ಅವರು ಕೋರ್ಟ್ಗೆ ಹೋದಾಗ ಬೇಲ್ ತಗೊಳಕ್ಕೆ ರಿಜೆಕ್ಟ್ ಆಗಿ ನಿನ್ನೆ ಕಸ್ಟಡಿಗೆ ಹೋಗಿದ್ದಾರೆ ಸರ್, ಜೈಲಿಗೆ ಹೋಗಿದ್ದಾರೆ, ಮಂಡ್ಯ ಜೈಲಿಗೆ. ಜಗತ್ತಲ್ಲಿ ಹುಟ್ಟಿದ ಮಕ್ಳಿಗೆ ಬಟ್ಟೆ ಬರೆ ಕೊಡ್ಸಕ್ಕೂ ಆಗದಲ್ಲೇ ಇರೋ ಅಪ್ಪಂದ್ರು ಇರ್ತಾರಿ. ಅಂಥದ್ರಲ್ಲಿ ಈ ಪುಣ್ಯಾತ್ಮ ಕೋಟಿ ಗಟ್ಲೆ ಆಸ್ತಿ ಬರ್ದಿಟ್ರು ಇವನು ಅಪ್ಪಂದೇ ಬ್ಲೂ ಫಿಲಮ್ ತೆಗಿತೇನೆ ಅಂದ್ರಿ ಎಂತ ಮಗ ಹುಟ್ಟವನ್ಲೆ. ನಾನೇನು ತಪ್ಪು ಮಾಡಿಲ್ಲ, ಈಗಲೂ ಅದನ್ನು ಸಮರ್ಥಿಸ್ಕೊತೀನಿ. ಕಾರಣ ಏನಂತಂದ್ರೆ ಎಲ್ಲ ಮಕ್ಕಳು ಹಿಂಗಾಗಲ್ಲ, ಒಳ್ಳೆ ಮಕ್ಕಳು ಇರ್ತಾರೆ. ಹಂಗನ್ಬಿಟ್ಟು ಯಾರು ಆಸ್ತಿ ಬರಿಬೇಡಿ ಅಂತ ಹೇಳಕ್ ಹೋಗಲ್ಲ ನಾನು. ಇಂಥ ಕೆಟ್ಟ ಮಗ ಯಾರಿಗೂ ಬೇಡ. ನಾನು ಕಾಸಿಗೆ ಹೋಗಿ ತಲೆ ಬಳಸ್ಕೊಂಡ್ಬಿಡ್ತೀನಿ, ಅಷ್ಟು ಚಿತ್ರ ಹಿಂಸೆ ಕೊಟ್ಟವ್ನು ನನಗೆ. ಇದು ಹೇಳ್ತಾ ಇರೋದು ಸ್ಯಾಂಪಲ್ ನಿಮಗೆ. ಕೊಡಬಾರ್ದೇ ಇರೋ ಹಿಂಸೆ ಕೊಟ್ಟವ್ನು ನನಗೆ. ಇಂಥ ಮಗ ಯಾರಿಗೂ ಬೇಡ ಸರ್, ಇಂಥ ಮಗ ಯಾರಿಗೂ ಬೇಡ, ಯಾರಿಗೂ ಕೊಡಬಾರ್ದು. ಅಯ್ಯಯ್ಯೋ, ಹ್ಞೂ ಕಲ್ಯಾಣ, ಇಂಥ ಮಕ್ಳು ಹುಟ್ಟಿದ್ರೆ ಮರುವಾದಿ ಆಳು ಜೀವನನು ಆಳೋಕನೆ. ಇವನ್ನ ಜೈಲಿಗೆ ಕೊಡ್ಬಿಟ್ಟು ಅಲ್ಲೇ ಸಾಯಿ ಅಂತವ್ರ ಕೈ ತೊಳ್ಕೊಂಬೇಕು ಅಷ್ಟೇ. ಅದನ್ನ ಅವ್ರ ಅಪ್ಪ ಡಿಸೈಡ್ ಮಾಡಿಕೊಳ್ಳಿ. ನೀನು ಬಿಡ್ಬಿಡ್ಲೆ ಸುದ್ದಿ ಅಂದಂಗೆ ಮೋದಿ ಏನ್ಲ ಇತ್ತೀಚೆಗೆ ಡಿಕೆದೆ ಜಪ ಮಾಡ್ತೈತಂತಿ. ಮೋದಿ ಯಾಕ್ಲಣ್ಣ ಡಿಕೆ ಜಪ ಮಾಡ್ತದೆ? ನಿಂಗೆ ಯಾರಪ್ಪ ಇದನ್ನೆಲ್ಲ ಹೇಳಿದ್ದು? ಸಾಕ್ಷಾತ್ ಡಿಕೆ ಸಾಹೇಬ್ರೆ ಹೇಳ್ತೈತಿ ನೋಡ್ಲ ಇಲ್ಲಿ. ಬಹಳ ಸಂತೋಷ. ಮೋದಿ ಮೋದಿ ಅಂತ ಕಿರ್ತಾ ಇದೀರಿ. ನಿಮ್ ಮೋದಿ ಕೇಳಿ, ನಿಮ್ ಮೋದಿ ಅವ್ರು ಕೇಳಿ, ಅವರು ಡಿಕೆ 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 ಅಂತ ಹೇಳ್ತಾರೆ. ಏನು ಬಿಲ್ಡಪ್ ತಗೊಳಕ್ಕೆ ಅಂದಿರ್ತದೆ ಕಂಬುಳ್ಳಾಣ. ನಿಮ್ ಮೋದಿ ಅವ್ರು ಕೇಳಿ, ಅವರು ಡಿಕೆ 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 ಅಂತ ಹೇಳ್ತಾರೆ. ಅಯ್ಯಲೇ, ಸೆಪ್ಟೆಂಬರ್ ಕ್ರಾಂತಿ ಮರ್ತು ಬಿಟ್ಟಿದ್ಯೇನ್ಲ? ಅದೇನಾರ ಸೂಕ್ಷ್ಮ ನಡೀತೈತೆ ಹೆಂಗ್ಲ? ಡಿಕೆ ಟೀಮ್ ಕಟ್ಕೊಂಡು ಬಿಜೆಪಿಗೆ ಹೋಯ್ತದೆ ಹೆಂಗೆ ಅಂತವೋ ಯತ್ನಾಳು ಹೇಳ್ತಾ ಇತ್ತು ಕಣ್ಲೆ. ಅದೇನಾರ ಆಯ್ತದೋ ಹೆಂಗೆ ನೋಡೋಣ ನಡಿಯಪ್ಪ. ಶಿವನಿ ಶಂಭುಲಿಂಗ. Cuitan canano.